वरदनं देवं शशिवर्णं चतुर्भुजं प्रसन्नवदनं ध्यायते सर्वविघ्नोपशान्तये आगजानन पद्मार्कं गजाननमर्जम् अनेकदन्तं भक्तानाम् एकदन्तामुपास्महे वक्रतुण्डमहाकाय कोटिसूर्यसमप्रभं निर्विघ्नं कुरु देव सर्वकार्येषु सर्वदा विघ्नोपशान्तकारपादुकं विघ्नराजमहम्मदे मङ्गलं गणनाथाय मङ्गलं वरदुमने मङ्गलं विघ्नराजाय पुनर्तेषु गजाननं भूतगणादिदेवतं कपित्तजम्बो फलसार्वपक्षितं मातकं लोकविनाशकारणं नमामि विघ्नेश्वर बालपङ्कजं काम्बरहरमहादेव कर्पूरारुतिगत् ದೈವಗುರು ಮಲ್ಲಯ್ಯನಿಗೆ ಅಡಿಮಣಿಗಳು ಈ ವೇದಿಕೆ ಮೇಲೆ ಆಸೀನವಾಗಿರುವಂಥ ನಮ್ಮ ಕ್ಷೇತ್ರದ ಶಾಸಕರಿಗೂ ಎಲ್ಲ ಅಧಿಕಾರಿಗಳಿಗೂ ನನ್ನ ಸಹೋದ್ಯೋಗಿ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತೇನದ ನಮ್ಮ ಠಾಣೆಗೆ ಹೊಸ ವೆಹಿಕಲ್ ಆಗಮನ ಒಂದು ವಚನ ಅದ ದೇವರ ವಚನ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟಾದಿಗಳೇ ನಾದಬಿಂದು ಕಲಾತೀತ, ಗುಹೇಶ್ವರ ಲಿಂಗವನ್ನು ನೆನೆದವರು ಸೂತಗಿಲ್ಲ ಕೇಳ ಮರುಳೆ ಅಂತ. ಮಾತೆಂಬುದು ಜ್ಯೋತಿರ್ಲಿಂಗ. ನಮ್ಮ ಠಾಣೆಯೊಳಗೇನದ ವೆಹಿಕಲ್ ಸರಿ ಇರಲಿಲ್ಲ, ಅಲ್ಲಲ್ಲಿ ಬಂದು ಬೀಳ್ತಿತ್ತು. ನಮ್ಮ ಇದಕ್ಕಾಗಿ ಏನಪ್ಪ ಅಂದ್ರೆ ನಮ್ಮ ಅಧಿಕಾರಿಗಳೇನದ ನಮ್ಮ ವೆಹಿಕಲ್ಗಳ ಪ್ರಾಬ್ಲಮ್ ಭಾಳ ಸರ್, ಅಲ್ಲಲ್ಲಿ ಬಂದು ಬೀಳ್ತದೆ. ನಮಗೊಂದಿಷ್ಟು ಹೊಸ ವೆಹಿಕಲ್ ನೀವು ಅರೇಂಜ್ಮೆಂಟ್ ಮಾಡಿದ್ರೆ ಭಾಳ ಅನುಕೂಲ ಆಗ್ತದಂತ ನಮ್ಮ ಮೇಲಾಧಿಕಾರಿಗಳು ಶಾಸಕರಿಗೆ ಕೇಳಿಕೊಂಡಾಗ ಆಯಿತು ಅಂತ ಯಕ್ಷಿಂದ ಏನದ ಈ ವೆಹಿಕಲನ್ನು ಒಂದು ಗುಡಿಗೆ ಕೊಟ್ಟು ಇದಕ್ಕೇನದ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಅದರಿಂದ ಏನದ ಹೊಸ ವೆಹಿಕಲ್ಗಳ ಆಗಮನ ಆಯಿತು. ನಾವೇನದ ಇಲ್ಲೇನದ ಮಾನ್ಯ ಶಾಸಕರೇನದ ಇದರಿಂದ ನಾವು ಉದ್ಘಾಟನೆ ಮಾಡಿಕೊಳ್ಳೋಕೆ ಅನುಕೂಲ ಆಯಿತು. ಅದಕ್ಕಾಗಿ ನಮ್ಮ ಠಾಣೆ ಪ್ರಭಾರಿಗಳಿಂದ ಮಾನ್ಯ ಶಾಸಕರಿಗೆ ಸನ್ಮಾನ. ಪಬ್ಲಿಸಿಟಿ ಯಾಕೆ ಕೊಡಾಕತ್ತಾರ ಅಂದ್ರೆ ಮತ್ತೆ ಎಲ್ಲ MLAಗಳು ಎಲ್ಲ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ನಮ್ಮ ದೇವರಿಪ್ಪರಿಗೆಯ ಪೊಲೀಸ್ ಠಾಣೆಯ ನೂತನ ವೆಹಿಕಲನ್ನು ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಅವರಿವರನ್ನದೇ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ, ಸ್ನೇಹಿತರೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಈಗ ಮಾಡುವಂಥದ್ದೇನಿಲ್ಲ. ಯಾಕಂದ್ರೆ ನಮ್ಮ ಕರ್ತವ್ಯ ಅದ. ಅವ್ರು ಕೇಳಿದ್ರೆ ನಮ್ಮ ಠಾಣೆಗೊಂದು ಗಾಡಿ ಬೇಕು ಹೇಳಿದಾಗ್ಯದ, ನೀವು ಮಾಡಿಕೊಡ್ರಿ ಅಂತ ಹೇಳಿ. ಆಯ್ತು ಸರ್ ಮಾಡಿಕೊಡೋನು. ಯಾಕಂದ್ರೆ ಅವ್ರ ಕೆಲಸ ಭಾಳ ಇರ್ತದೆ. ಯಾಕಂದ್ರೆ ರಾತ್ರಿ ಅಂದ್ರೆ ರಾತ್ರಿ ಹೋಗ್ಬೇಕು, ಹಗಲಂದ್ರೆ ಹಗಲು ಹೋಗ್ಬೇಕು. ಎನಿ ಟೈಮ್ ಎಲ್ಲಿ ಫೋನ್ ಬರ್ತಂದ್ರೂ ಹೋಗುವಂಥ ಡ್ಯೂಟಿ ಅವ್ರು. ಯಾಕಂದ್ರೆ ವಾಹನ ಕರೆಕ್ಟ್ ಇದ್ರೆ ಮಾತ್ರ ಯಾಕಂದ್ರೆ ನನಗೆ ಅನುಭವ ಐತಿ. ಯಾಕಂದ್ರೆ ನಾನು MLA ಇರೋದ್ರಿಂದ ಯಾವಾಗ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿರಂಗಿಲ್ಲ. ನಮ್ಮ ಗಾಡಿಗಳು ನಮ್ಮ ಆವಿಷ್ ಹೆಚ್ಚನೈತಿ. ನಮ್ಮದು ಮನೆಯನ್ಕಿನ ಗಾಡಿಯಾಗೆ ಹೆಚ್ಚು ಹೋಗ್ತೈತೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ನಮ್ಮ ಗಾಡಿಗಳು ಕರೆಕ್ಟ್ ಇದ್ರೆ ನಾವು ಎಲ್ಲರಿಗೆ ಕರೆಕ್ಟ್ ಟೈಮಿಗೆ ಏನೋ ಒಂದು ಸ್ವಲ್ಪ ನ್ಯಾಯ ಒದಗಿಸುವಂಥ ಕೆಲಸ ಆಗ್ತೈತೆ ಅನ್ನೋಂಥ ವಿಚಾರ ಇಟ್ಕೊಂಡು ಇದೇನು ದೊಡ್ಡ ಇದು ಅಲ್ರಿ, ಇದು ನನ್ನ ಡ್ಯೂಟಿ ಅದ. ನೀವು ಒಳ್ಳೆ ಕರ್ತವ್ಯನ ನಿರ್ವಹಿಸ್ತಾರ. ಅದೇ ರೀತಿ ತಿಪ್ಪಾರೆಡ್ಡಿ ಸರ್ ಭಾಳ ಶಾಣೆ ಅದಾರ ಅವ್ರು ಏನು. ಯಾಕಂದ್ರೆ ಇಷ್ಟು ಇದನ್ನು ಪಬ್ಲಿಸಿಟಿ ಯಾಕೆ ಕೊಡಕತ್ತಾರ, ನಾ ಬ್ಯಾಡ ಅಂತಿದ್ದವ್ರಿಗೆ. ಈಗ ಅಲ್ಲೇ SP ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ನೀವು ತೊಗೊಂಡು ಹೋಗಂದಿದ್ದೆ. ಆದರೂ ಸಹಿತ ಅವ್ರು ನಾವು ದೇವರಿಪ್ಪರಿ ಒಳಗೆ ಇದು ಮಾಡ್ತೀವಿ ಅನ್ನೋಂಥದ್ದು ಯಾಕೆ ಹೇಳಿದ್ರಂದ್ರೆ ನಮಗೇನಂದ್ರೆ ಇವು ನನ್ನ ಮುಂದಿಟ್ಕೊಂಡು ಮತ್ತೊಂದು ಕ್ಷೇತ್ರದ ಶಾಸಕರು ಆ ಠಾಣೆಗೆ
ಗಾಡಿ ಕೊಡ್ಲೇನಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ಯಾರಂದ್ರೆ ಎಲ್ಲ ಅಧಿಕಾರಿಗಳು ನಾವು ಸಹಯೋಗದಲ್ಲಿ ಕೆಲಸವನ್ನು ಮಾಡಿದಾಗ ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡುವಂಥ ಕೆಲಸ ಆಗ್ತೈತನಂತ ಮಾತನ್ನು ಹೇಳಿ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಂದಿವ್ಸ ಯಾಕಂದ್ರೆ ಈಗಾಗಲೇ KDP 11:15 ಚಾಲು ಆಗಬೇಕಾಗಿದ್ದು ತಡ ಆಗೈತಿ. ಅದಕ್ಕೆ ನಾವು ಮುಂದಿನ ನಾಳೆ ರೆಡಿ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಈ ಗಾಡಿ ಮುಖಾಂತರ ನಮ್ಮ ಸ್ಟೇಷನ್ಗೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಬರುವಂಥ ದಿನಮಾನದಾಗ ಎಲ್ಲ ಒಳ್ಳೆಯದಾಗಲಿ ಆ ದೇವರು ಎಲ್ಲ ಸೌರ ಭಾಗ್ಯ ಕೊಟ್ಟು ಕಾಪಾಡಲಿ ಅನ್ನೋಂಥದ್ದು ಹಾರೈಸಿ ಮತ್ತೊಮ್ಮೆ ಒಂದಿವ್ಸ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ರೆಡಿ ಸರ್ ಪಬ್ಲಿಸಿಟಿ ಯಾಕೆ ಕೊಡಾಕತ್ತಾರ ಅಂದ್ರೆ ಮತ್ತೆ ಎಲ್ಲ MLA ಎಲ್ಲ ಅದೇ ಬರೋಬ್ರಿ per month.